ನಮಸ್ಕಾರ. ಪುಣ್ಯದ ಕಾರ್ಯ ಮಾಡ್ಲಿಕ್ಕೂ ಪುಣ್ಯ ಮಾಡಿರ್ಬೇಕಂತೆ ಸ್ನೇಹಿತರೆ. ಈ ವಿಷಯದಲ್ಲಿ ನಾನು ಖಂಡಿತ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ದೇವರು ಎಲ್ಲವನ್ನ ಕೊಡೋದಿಲ್ಲ. ಒಂದು ಏನಾದ್ರೂ ಮೈನಸ್ ಇಟ್ಟೇ ಇಡ್ತಾನಂತೆ ಸ್ನೇಹಿತರೆ. ಹಾಗಂತ ದೇವ್ರು ಕೊಡೋದೇ ಇಲ್ವೇನೋ? ಸಾಧ್ಯನೇ ಇಲ್ಲ. ಒಂದು ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನಾನೇ ಸಾಕ್ಷಿ. ಸ್ನೇಹಿತರೆ, ಕುಂಭಮೇಳದ ಪ್ರಾರಂಭದಲ್ಲಿ ಒಬ್ರು ವ್ಯಂಗ್ಯವಾಗಿ ಕೇಳಿದ್ರು ನನಗೆ. ನಾನು ಸ್ವಲ್ಪ ಟೂರಿಗೆ ಹೋಗ್ತೇನಲ್ಲ. ಏನು ಯಾವಾಗ ಹೋಗೋದು ಕುಂಭಮೇಳಕ್ಕೆ? ಆದ್ರೆ ಆಗ ಮಾತ್ರ ಕುಂಭಮೇಳದ ವಿಷಯವೇ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಹೋಗೋ ಯಾವುದೇ ಡಿಸೈಡ್ ಇರಲಿಲ್ಲ. ಹೋಗ್ತೀನಿ ಅಂತ ಮನಸ್ಸಿನ ಒಂದು ಮೂಲೆಯಲ್ಲಿ ಕೂಡ ಇರಲಿಲ್ಲ ಆ್ಯಕ್ಚುಲಿ. ಆದರೆ ಭಗವಂತ ಆಲ್ರೆಡಿ ಡಿಸೈಡ್ ಮಾಡಿದ್ದ ಅನಿಸುತ್ತೆ, ನಿನ್ನನ್ನು ಕರೆಸಿಕೊಳ್ತೀನಿ ಅಂತ. ದೇವರ ಮುಂದೆ ನಾವು ಹುಲು ಮಾನವರು ಸ್ನೇಹಿತರೆ. ಅದಕ್ಕೆ ಹೇಳ್ತಾರೆ, ತೇನ ವಿನ ತೃಣಮಪಿ ನ ಚಲತಿ ಅಂತ. ಅವನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಚಲಿಸಲಾರದು. ಇದು ಖಂಡಿತ ಅಲ್ವಾ? ಬನ್ನಿ ಸ್ನೇಹಿತರೆ, ಈಗ ನಾವು ನಮ್ಮ ರೂಮಿನಿಂದ ಬೆಳಿಗ್ಗೆ 5 ಗಂಟೆಗೆ ಶಾಹಿ ಸ್ನಾನಕ್ಕೆ ಅಥವಾ ಕುಂಭ ಸ್ನಾನಕ್ಕೆ ಹೊರಟಿದ್ದೇವೆ. ಸ್ನೇಹಿತರೆ, ನಿನ್ನೆ ಹಾಕಿದ ವಿಡಿಯೋ ಎಲ್ಲರೂ ನೋಡಿದ್ದೀರಾ. ಯಾಕೆಂದರೆ ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಲೈಕ್ಗಳು ನನಗೆ ಇನ್ನಷ್ಟು ಇದರ ಬಗ್ಗೆ ತಿಳಿಸಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿದ್ದಾರೆ. ಇನ್ನಷ್ಟು ವಿಷಯಗಳನ್ನು ತಿಳಿಸಿಕೊಡಿ, ಅಲ್ಲಿ ಹೋಗಿ ಬಂದಿದ್ದೀರಲ್ಲ ಅಂತೇಳಿ. ಖಂಡಿತ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಶಾಹಿ ಸ್ನಾನದ ಬಗ್ಗೆ ಮತ್ತು ಉಳಿದೆಲ್ಲ ವಿಚಾರಗಳ ಬಗ್ಗೆ ಮತ್ತು ಕೆಲವು ಐತಿಹಾಸಿಕ ಪುರಾಣದ ಒಂದು ಕಥೆ ಬಗ್ಗೆ ಕೂಡ ಕುಂಭಮೇಳ ಯಾಕಾಯಿತು ಅಂತೆಲ್ಲ ಕೂಡ ನಾನು ಹೇಳ್ತೇನೆ. ಬನ್ನಿ ಸ್ನೇಹಿತರೆ, ಇವರು ನಮ್ಮ ಪ್ರಭುಗಳು, MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಓನರ್. ಅವರು ಏನು ಹೇಳ್ತಾರೆ ಒಂದು ಮಾತು ಕೇಳೋಣ ಬನ್ನಿ. ನಮಸ್ತೆ ಪ್ರಭುಜಿ. ನಮಸ್ತೆ. ನಾವೀಗ ಕುಂಭ ಸ್ನಾನಕ್ಕೆ ಹೊರಟಿದ್ದೇವೆ. ಈಗ ಗಂಟೆ 5:15. ನಾವು 32 ಮಂದಿ ಇದ್ದೇವೆ. ಎಲ್ಲರೂ ಈಗ ಹೊರಟಿದ್ದೇವೆ. ಉತ್ತಮವಾಗಿ ನಮಗೆ ಸ್ನಾನಕ್ಕೆ ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದು. ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಶಾಹಿ ಸ್ನಾನ ಮಾಡಿದರೆ ಅಮೃತದ ನೀರು ನಮ್ಮ ದೇಹ ಒಳಗೆ ಹೋಗ್ತದೆ. ನಾವು ನಾಡಿದ್ದು ಮಾಡುವಂಥ ನಮ್ಮ ಕಾರ್ಯಗಳಿಗೆ ಅದೊಂದು ಸ್ಫೂರ್ತಿಯಾಗಿರ್ತದೆ ಅಂತೇಳಿ ನಾವು ನಂಬಿಕೆಯಿಂದ ಬಂದಿದ್ದೇವೆ. 30-35 ಸಾವಿರ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದಿದ್ದೇವೆ ಬರೀ ಒಂದು ಸ್ನಾನಕ್ಕೋಸ್ಕರ. ಆ ಪುಣ್ಯ ನಮಗೆ ಬರುವ ಜನ್ಮದಲ್ಲೂ ಸಿಗಲಿಕ್ಕಿಲ್ಲ ಅದೇ ಸ್ನಾನ ಮಾಡುವಂಥದ್ದು. ಯಾಕಂತ ಹೇಳಿದರೆ 144 ವರ್ಷಕ್ಕೆ ಒಮ್ಮೆ ಬರುವಂಥದ್ದು. ಅದರಿಂದ ನಾವೇ ಧನ್ಯವರು, ನಾವೇ ಪುಣ್ಯವಂತರು. ನೀವು ಕೂಡ ಅದಕ್ಕೆ ಭಾಗಿಯಾಗಿರಿ ಅಂತೇಳಿ ಕೇಳ್ಕೊಳ್ತೇನೆ. ನಮಸ್ತೆ. ಚಳಿ ಹೇಗಿದೆ ಸರ್? ಚಳಿ ಏನಿಲ್ಲ ನೋಡಿ, ನಮ್ಮನ್ನು ನೋಡಿ ಚಳಿ ಇಲ್ಲ, ಏನು ಇಲ್ಲ ಅಂತಿದ್ದಾರೆ. ಧೈರ್ಯವಾಗಿ ಬರ್ಬೋದು. ನೋಡಿ ಗಾಡಿಗಳು ನೋಡಿ, ಅಲ್ಲಿ ಕಾಣ್ತಾ ಉಂಟು ಗಾಡಿಗಳು. ಏನು ತೊಂದರೆ ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕಿಲ್ಲ. ಬರೀ 1 ಕಿಲೋಮೀಟರ್ ಇಲ್ಲಾದ್ರೂ ನಡ್ಕೊಂಡು ಹೋದ್ರೆ ಬರೀ 1 ಕಿಲೋಮೀಟರ್ ನಡಿಬಹುದು ಅಷ್ಟೇ, ಎಲ್ಲರೂ ಬರ್ಬೋದು. ಎಸ್, ಥ್ಯಾಂಕ್ ಯು ಪ್ರಭುಜಿ. ಎಸ್ ಸ್ನೇಹಿತರೆ, ಇಲ್ಲಿಂದ ಒಂದು 2-2.5 ಕಿಲೋಮೀಟರ್ ನಿನ್ನೆ ಹೋಗಿದ್ವಲ್ಲ ಅದೇ ಸ್ಥಳಕ್ಕೆ ನಾವು ಹೋಗಬೇಕಾಗುತ್ತೆ. ಸೊ ಆಟೋದಲ್ಲಿ ಹೋಗಬೇಕು, ಓಕೆನಾ? ಆಟೋದಲ್ಲೇ ಹೋಗಬೇಕು. ಸ್ವಲ್ಪ ಚಳಿ ಏನಾದರೂ ಇದ್ದರೆ ಅಥವಾ ಬೆಳಗ್ಗೆ ಏನಾದರೂ ನೀವು ಟೀ ಕುಡಿಯೋ ಅಭ್ಯಾಸ ಇದ್ದರೆ ಒಂದು ಗರಂ ಟೀ ಕುಡೀರಿ. ಅದು ಒಂದು ಸ್ಪಿರಿಟ್ ಕೊಡಬಹುದು ನಿಮಗೆ. ಹವ್ಯಾಸ ಇದ್ದವ್ರು ಕುಡಿಲೇಬೇಕು. ಇದರ ನಂತರದಲ್ಲಿ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ ಸ್ನೇಹಿತರೆ. ಎಲ್ಲವನ್ನು ನಾನು ಹೋಗ್ತಾ ತಿಳಿಸಿಕೊಡ್ತಾ ಹೋಗ್ತೇನೆ. ಬಟ್ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆದ ವಿಡಿಯೋವನ್ನು ನೋಡಿ. ಹಾಗೆ ನಿಮ್ಮ ಏನು ಕಮೆಂಟ್ ಇದ್ದರೂ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯೊಂದಿಗೆ ಬನ್ನಿ. ನಾನು ಕುಂಭಮೇಳ ನಡೆಯೋದು ಸ್ನೇಹಿತರೆ ಗಂಗಾ ನದಿಯ ಬಯಲಿನಲ್ಲಿ, ಅಂದರೆ ಗಂಗಾ ನದಿಯ ತೀರದಲ್ಲಿ, ತಟದಲ್ಲಿ ಅಂತ ಹೇಳ್ತೇವೆ. ಈಗ ನಾವು ಹೋಗ್ತಾ ಇರೋದು ಅಲ್ಲಿಗೆ. ಈಗ ಆಟೋದಲ್ಲಿ ಕೂಡ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಬಟ್ ಆಟೋದಲ್ಲಿ ಹೋದರೆ ಸ್ವಲ್ಪ ದೂರಕ್ಕೆ ನಡೆಯೋದು ಸೇವ್ ಆಗುತ್ತೆ. ಮತ್ತು ಅಲ್ಲಿ ಒಳಗೆ ಹೋದಾಗ ನೀವು ನಡಿಲೇಬೇಕಲ್ಲ, ಹಾಗಾಗಿ ಇಲ್ಲಿ ಆಟೋದಲ್ಲಿ ಹೋಗಿ. ಆಟೋದಲ್ಲಿ ಎಷ್ಟು ದೂರ ಹೋಗುತ್ತಾ ಅಷ್ಟು ದೂರ ಆಟೋದಲ್ಲಿ ಹೋಗಿ, ಸರಿನಾ? ಮತ್ತು ಶೂ ಅಥವಾ ಚಪ್ಪಲಿಯನ್ನು ಹಾಕೊಂಡೋಗಿ. ಈಗ ಸ್ನಾನಕ್ಕೆ ಹೋಗುವಾಗ ಚಪ್ಪಲಿ ಬೆಟರ್. ಬನ್ನಿ, ಕುಂಭಮೇಳದ ನಂಟು ಅಮೃತ ಮಥನದ ಜೊತೆ ಸೇರಿಕೊಂಡಿದೆ ಸ್ನೇಹಿತರೆ. ಯಾಕೆಂದರೆ ದೇವತೆಗಳು, ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದಾಗ ಅಲ್ಲಿ ಅಮೃತವನ್ನು ಸೃಷ್ಟಿ ಮಾಡ್ತಾರೆ. ಅಮೃತ ಒಂದು ಕುಂಭದಲ್ಲಿ, ಅಂದರೆ ಮಡಿಕೆಯಲ್ಲಿ ಇರುತ್ತದೆ. ಇದನ್ನ ರಾಕ್ಷಸರ ಕೈಗೆ ಕೊಡಬಾರ್ದು, ಸಿಗಬಾರ್ದು ಅಂತ ಮಹಾವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ಅದನ್ನು ತೆಗೆದುಕೊಂಡು ಅಪಹರಿಸಿಕೊಂಡು ಓಡುವಾಗ ಆ ಕುಂಭದಿಂದ 4 ಹನಿ ಅಮೃತ ಭೂಮಿಗೆ ಚೆಲ್ಲುತ್ತಂತೆ. ಆ 4 ಹನಿಗಳು ಬಿದ್ದ ಜಾಗದಲ್ಲೇ ಇಂದು ಕುಂಭಮೇಳ ನಡೀತಾ ಇರೋದು. ಹಾಗಾದ್ರೆ ಆ 4 ಜಾಗಗಳು, 4 ಕ್ಷೇತ್ರಗಳು ಯಾವುದದು? ಅದು ಪ್ರಯಾಗ್ರಾಜ್,
ಉಜ್ಜಯಿನಿ, ಹರಿದ್ವಾರ ಮತ್ತು ನಾಸಿಕ್ ಈ 4 ಕ್ಷೇತ್ರಗಳಲ್ಲಿ ಆ ಅಮೃತ ಬಿಂದು ಮಡಿಕೆಯಿಂದ ಬಿದ್ದಿತಂತೆ. ಹಾಗಾಗಿ ಈ 4 ಕ್ಷೇತ್ರಗಳಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಈ 4 ಕ್ಷೇತ್ರಗಳಲ್ಲಿ ತ್ರಿವೇಣಿ ಸಂಗಮ ಇದೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ಮಹಾ ನದಿಗಳ ಸಂಗಮ ಅಂದ್ರೆ ತ್ರಿವೇಣಿ ಸಂಗಮ ಇಲ್ಲಿದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಆ ಗಂಗಾ ಮಾತೆ ಹರಿದ ಜಾಗದಲ್ಲಿ ಒಮ್ಮೆ ಕೈಯಿಂದ ನಮಸ್ಕರಿಸುತ್ತಾ ಬನ್ನಿ. ತ್ರಿವೇಣಿ ಸಂಗಮದ ಹತ್ತಿರ ಇದ್ದೇವೆ ಸ್ನೇಹಿತರೆ. ನಮಸ್ಕಾರ. ಇದು 22ನೇ ಜನವರಿ ಅಯೋಧ್ಯೆಯಲ್ಲಿ ಬಾಲಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು. ನಾವು ತ್ರಿವೇಣಿ ಸಂಗಮದಲ್ಲಿದ್ದೇವೆ. ಅತ್ಯಂತ ಪವಿತ್ರವಾದ ದಿನದಲ್ಲಿ, ಈ ಪವಿತ್ರವಾದ ಕ್ಷೇತ್ರದಲ್ಲಿ ಶಾಹಿ ಸ್ನಾನವನ್ನು ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನೋಡಿ, ಹಾಗಾದ್ರೆ ಕುಂಭಮೇಳ ಯಾವಾಗ ಪ್ರಾರಂಭ ಆಯಿತು ಅನ್ನೋದಕ್ಕೆ ಇತಿಹಾಸದಲ್ಲಿ ಅನೇಕ ಉಲ್ಲೇಖಗಳಿವೆ ಸ್ನೇಹಿತರೆ. ಕೆಲವರು ಸುಮಾರು 700 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಇನ್ನು ಕೆಲವರು ಆದಿಶಂಕರಾಚಾರ್ಯ ಅವರಿಂದ ಪ್ರಾರಂಭ ಆಯಿತು ಎನ್ನುವ ಉಲ್ಲೇಖವಿದೆ. ಮತ್ತೆ ಕೆಲವರು ಸಮುದ್ರ ಮಥನ ಮಾಡಿದಾಗ ಅದರ ನಂತರ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಂಬ್ತಾರೆ. ಹಾಗಾಗಿ ಅದರ ಬಗ್ಗೆ ಹಲವಾರು ಪುರಾಣಗಳು, ಪುರಾವೆಗಳು, ವಿವರಣೆಗಳು, ಉಲ್ಲೇಖಗಳು ಸಿಗುತ್ತವೆ. ಒಂದು ಕಾಲದಲ್ಲಿ ಹಿಂದೂ ಧರ್ಮ ಛಿದ್ರ ಆದಾಗ ಧರ್ಮವನ್ನು ರಕ್ಷಿಸುವ ಸಲುವಾಗಿ ಆದಿಗುರು ಶಂಕರಾಚಾರ್ಯರು ನಾಗಸಾಧುಗಳ ಗುಂಪುಗಳನ್ನ ರಚಿಸಿದ್ರಂತೆ. ಪ್ರಯಾಗ್ರಾಜ್ಯದಲ್ಲಿದ್ದೀವಿ ಸ್ನೇಹಿತರೆ. ಈಗ ನಾವು ಹೋಗ್ತಾ ಇದ್ದಲ್ಲ, ಇಲ್ಲಿ ಒಮ್ಮೆ ಕಳೆದ್ರು ಹೇಳಾದ್ರೆ ಆಗ ನಾಗಸಾಧುಗಳು ನಮ್ಮ ಧರ್ಮವನ್ನ, ಹಿಂದೂ ಧರ್ಮವನ್ನ ಹೇಗೆ ಕಾಪಾಡಿದ್ರು ಅನ್ನೋದು ಇತಿಹಾಸದಲ್ಲಿ ತಿಳಿಯುತ್ತೆ. ಯಾಕಂದ್ರೆ ನಮ್ಮ ಧರ್ಮವನ್ನ ನಾಶ ಮಾಡಲಿಕ್ಕೆ ಅರಬ್ದಿಂದ ಬಂದ ರಾಜರುಗಳು ಹೇಗೆ ನಾಶ ಮಾಡಿದ್ರು ಅನ್ನೋದು, ಮತ್ತು ಅದನ್ನು ಉಳಿಸ್ಲಿಕ್ಕೆ ಈ ನಮ್ಮ ನಾಗಸಾಧುಗಳು ಹೇಗೆ ತಮ್ಮ ಲಕ್ಷ ಜೀವವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಇತಿಹಾಸದಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಕುಂಭಮೇಳದಲ್ಲಿ ಧರ್ಮವನ್ನು ರಕ್ಷಿಸಿದ ನಾಗಸಾಧುಗಳು ಮೊದಲು ಸ್ನಾನ ಮಾಡಬೇಕು ಅನ್ನೋ ನಂಬಿಕೆ. ಹೀಗಾಗಿ ಅಮೃತ ಸ್ನಾನದ ವೇಳೆ ಮೊದಲು 13 ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಬಳಿಕ ಉಳಿದ ಸಾಧು ಸಂತರು, ಗಣ್ಯರು ಹಾಗೂ ನಮ್ಮಂತ ಸಾರ್ವಜನಿಕರು ಸ್ನಾನ ಮಾಡುತ್ತಾರೆ. ಇದನ್ನೇ ಶಾಹಿ ಸ್ನಾನ ಅಂತ ಕರೆಯಲಾಗುತ್ತೆ. ಹೀಗಾಗಿ ಮಹಾಕುಂಭ ಅಥವಾ ಪೂರ್ಣ ಕುಂಭದಲ್ಲಿ ನಾಗಸಾಧುಗಳಿಗೆ ಹೆಚ್ಚಿನ ಗೌರವ ಹಾಗೂ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೊಂದು ಸಂಸ್ಕೃತ ಪಂಡಿತರ ಪಾಠಶಾಲೆ ಇದು ಪ್ರಯಾಗರಾಜದಲ್ಲಿ. ಹಾಗಾಗಿ ಶಾಹಿ ಸ್ನಾನದ ದಿನಗಳಲ್ಲಿ ಪ್ರತಿದಿನ ಕೋಟಿ ಜನ ಬರ್ತಾ ಇದ್ದಾರೆ. 1.5 ಕೋಟಿ ಜನ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಪುಣ್ಯದ ದಿನಗಳು ಅಂದ್ರೆ ಸ್ನಾನ ದಿನ ಜನವರಿ 13 ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಪುಷ್ಯ ಪೂರ್ಣಿಮೆ ಎಂದು, ಹಾಗೂ ಸಂಕ್ರಾಂತಿ ಜನವರಿ 14 ಅಂಡ್ ಜನವರಿ 29 ಅಂದ್ರೆ ಜನವರಿ ಈ ತಿಂಗಳ 29 ಆ ದಿನ ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ ಅಂತೇಳಿ ನಿನ್ನೆ ದಿವಸ. ಫೆಬ್ರವರಿ 3 ಬಸಂತ ಪಂಚಮಿ, ಆಮೇಲೆ ಫೆಬ್ರವರಿ 12 ಮಾಘ ಪೂರ್ಣಿಮೆ, ಫೆಬ್ರವರಿ 26 ಆ ದಿನ ಕೊನೆಯ ಸ್ನಾನ ಮಹಾಶಿವರಾತ್ರಿ ಎಂದು ಭಕ್ತರು ಅಮೃತ ಸ್ನಾನದ ನಂತರ ಇದು ಕೊನೆಗೊಳ್ಳುತ್ತೆ ಸ್ನೇಹಿತರೆ. ನೋಡಿ, ಇದು ಮಹಾಕುಂಭದ ಪ್ರಾರಂಭ ದಿನದಲ್ಲಿ ಸಾಧು ಸಂತರುಗಳನ್ನ ಈ ಒಂದು ರಥದಲ್ಲಿ ತಗೊಂಡೋಗಿದ್ರೆ. ನೋಡಿ, ಇದೆಲ್ಲ ಟೆಂಟ್ಗಳು ಸ್ನೇಹಿತರೆ. ಇದೆಲ್ಲ ಇಲ್ಲಿ ಲಕ್ಷ ಟೆಂಟ್, 1.5 ಲಕ್ಷದಷ್ಟೇನೋ ಟೆಂಟ್ಗಳನ್ನು ಮಾಡಿದ್ದಾರೆ ಅಂತ ಕೇಳಿದ್ದೆ. ಸೊ ಅದೆಲ್ಲ ಟೆಂಟ್ಗಳು ಇಲ್ಲಿ ಉಳಿತವೆ, ಅಲ್ಲಿ ಉಳಿದುಕೊಳ್ಳಲಿಕ್ಕೆ. ಬಟ್ ಬಂದ ಮೇಲೆ ಹುಡ್ಕೋದಕ್ಕಿಂತ ನೀವು ಬರುವ ಮೊದಲೇ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಬನ್ನಿ. ಈ ಒಂದು ಕಾರ್ಯಕ್ಕೆ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಜಿ ಹಾಗೂ ಪ್ರಧಾನಮಂತ್ರಿ ಮೋದಿಜಿ ಅವರ ಕಾರ್ಯ ಹೇಳಲ ಸಾಧ್ಯವಾದ ಸ್ನೇಹಿತರೆ. ಅವರನ್ನ ಪಡೆದ ನಮ್ಮ ದೇಶ ನಿಜಕ್ಕೂ ಧನ್ಯವೇ ಅಂತ ಹೇಳ್ಬೋದು. ಇಷ್ಟು ಕೋಟಿ ಜನ ಬಂದು ಹೋಗೋ ಜಾಗದಲ್ಲಿ ಕ್ಲೀನ್ಲಿನೆಸ್ ಹೇಗಿದೆ, ಅಥವಾ ಪೊಲೀಸ್ ವ್ಯವಸ್ಥೆ ಅಂದ್ರೆ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ ಅತ್ಯುತ್ತಮವಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ನೆಲದಲ್ಲಿ ನೋಡ್ತಾ ಹೋಗಿ ಎಷ್ಟು ಕ್ಲೀನ್ ಆಗಿದೆ. ಅದನ್ನ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ. ಹಾಗೆ ಪೊಲೀಸರು ಕೂಡ ಇದ್ದೇ ಇರ್ತಾರೆ. ತಕ್ಷಣಕ್ಕೆ ಏನಾದರೂ ಯಾರಾದರೂ ಕಾಣೆ ಆದರೆ, ಲಾಸ್ಟ್ ಅಂಡ್ ಫೌಂಡ್ ಅಂತ ಆದರೆ ಅಲ್ಲಿ ಮೈಕಿನ ವ್ಯವಸ್ಥೆ ಮಾಡಲಾಗುತ್ತೆ. ಅಲ್ಲಿ ಹೇಳ್ತಾ ಇರ್ತಾರೆ ಇಂತಿಂಥ ಜಾಗದಲ್ಲಿ ಇದ್ದಾರೆ ಅಂತೇಳಿ. ಹಾಗೆ ಅಂದರೆ ಖೋಯಾ ಆ್ಯಂಡ್ ಪಾಯಾ ಕೇಂದ್ರಗಳು ಅಂತ ಹೇಳ್ತಾರೆ. ಮೊಬೈಲ್ ನೆಟ್ವರ್ಕ್ ಕೂಡ ಉತ್ತಮವಾದ ವ್ಯವಸ್ಥೆ ಎಂದಿದೆ. ಅಲ್ಲಲ್ಲಿ ಉಚಿತ ವೈಫೈ ಕೇಂದ್ರಗಳು ಇದೆ ಅಂತೆ. ಅದರ ಬಗ್ಗೆ ಏನು ನಾನು ನೋಡಲಿಲ್ಲ, ಬಟ್ ಮೊಬೈಲ್ ನೋಡಲಿಕ್ಕೆ ಕೂಡ ಪುರ್ಸೊತ್ತಾಗೋದಿಲ್ಲ. ಹಾಗೆ ಅಷ್ಟೇ ಅಲ್ಲ, ಟಾಯ್ಲೆಟ್ ವ್ಯವಸ್ಥೆ ಕೂಡ 60,000 ಟಾಯ್ಲೆಟ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಇನ್ನು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಇದೆ. ಹಾಗೆ ಇಲ್ಲಿನ ಅಂದರೆ ಮತ್ತೆ ಈ ಊಟ ತಿಂಡಿದ ಬಗ್ಗೆ ಆಲ್ರೆಡಿ ನಿನ್ನೆ ಹೇಳಿದ್ದೆ. ಸ್ವಲ್ಪ ಹೈಜಿನ್ ಬಗ್ಗೆ ಬೇಕಾದರೂ ಒಳ್ಳೆಯ ಸ್ಥಳಕ್ಕೆ ಹೋಗಿ ತಿನ್ಬೋದು.
ಸೊ ಇದೆಲ್ಲ ವ್ಯವಸ್ಥೆಯನ್ನು ನೀವು ಇಲ್ಲಿ ಕಾಣಬಹುದು. ಅದು ನಿಮ್ಮ ವಸ್ತುಗಳ ಬಗ್ಗೆ ಆದಷ್ಟು ಜಾಗ್ರತೆಯಿಂದ ಇಡಬೇಕಾಗತ್ತೆ. ಇನ್ನು ಸ್ನಾನಕ್ಕೆ ಹೋಗುವಾಗ ನಾನು ಆಲ್ರೆಡಿ ಶೂ ಹಾಕ್ಕೊಂಡು ಹೋಗಿ ಅಂತಿದ್ದೆ, ಆದರೆ ವಿಶೇಷವಾದ ವಸ್ತುಗಳನ್ನು ಯಾವುದು ತೊಗೊಂಡೋಗಬೇಡಿ. ನಿಮ್ಮ ಜೊತೆಗಾರರು ಇದ್ದರೆ, 2-3 ಜನ ಇದ್ದರೆ ಮೊಬೈಲನ್ನು ತೊಗೊಂಡೋಗಿ. ಯಾಕೆ ಅಂದರೆ ಒಂದು ಫೋಟೋ ಗಿಟ್ಟು ತೆಗೊಳ್ಳಿಕ್ಕೆ ಒಂದು ಮೆಮೊರಿ ಸ್ನೇಹಿತರೆ ಇದೆಲ್ಲ ಬೇಕಾಗುತ್ತೆ. ಒಬ್ಬರು ಸ್ನಾನಕ್ಕೆ ಹೋದಾಗ ಮತ್ತೊಬ್ಬರು ಬಟ್ಟೆಗಳನ್ನು ಕಾಯ್ಕೊಳ್ಬೋದು. ಮತ್ತು ಡ್ರೆಸ್ ಚೇಂಜ್ ಮಾಡಲಿಕ್ಕೂ ಅಲ್ಲಲ್ಲಿ ವ್ಯವಸ್ಥೆಯನ್ನು ಕೂಡ, ರೂಮ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಈಗ ನಾವು ಇದೇ ಸ್ಥಳಕ್ಕೆ ನಿನ್ನೆ ಬಂದಿದ್ವಿ, ಅಷ್ಟೊಂದು ಜನ ಇರಲಿಲ್ಲ ರಾತ್ರಿ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗದ್ದು ಮೊದಲು ಸೆಕ್ಟರ್ಗಳ ಬಗ್ಗೆ. ಇಲ್ಲಿ ಹಲವಾರು ಸೆಕ್ಟರ್ಗಳನ್ನು ಮಾಡಿದ್ದಾರೆ, ಇದನ್ನು ಮುಂದೆ ತೋರಿಸ್ತೀನಿ. ಗಂಗೆಯ ಘಾಟುಗಳ ಸುತ್ತಮುತ್ತ ಹಲವಾರು ಸೆಕ್ಟರ್ಗಳಿಗೆ, ಸುಮಾರು ಒಂದು 25 ಸೆಕ್ಟರ್ಗಳಿದ್ದಾರೆ ಇಲ್ಲಿ. ಅದು ಎಲ್ಲೆಲ್ಲಿದೆ, ಹೇಗಿದೆ, ಯಾವ ಏರಿಯಾದಲ್ಲಿದೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಆದರೆ ಅಷ್ಟು ಈಸಿ ಇಲ್ಲ ತಿಳ್ಕೊಬೇಕಾಗಿರುವಂಥದ್ದು. ಹಾಗೆ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ಆ ಬ್ರಿಡ್ಜ್ಗಳನ್ನು ಒಂದು ಹೋಗಲಿಕ್ಕೆ ಒಂದು ಬರಲಿಕ್ಕೆ, ಇನ್ನು ಮುಂದೆ ತೋರಿಸ್ತೇನೆ ನಾನು. ನೋಡಿ, ಈಗ ಮಹಾಸಂಗಮದ ದ್ವಾರದಲ್ಲಿ ಇದ್ದೇವೆ ನಾವೀಗ. ನೋಡಿ, ಜನರನ್ನ ನೋಡ್ತಾ ಇದ್ದೀರಾ. ಆ ಬ್ರಿಡ್ಜ್ಗಳು ಹೇಳ್ತಾ ಇದ್ದೆ, ಬ್ರಿಡ್ಜ್ಗೆ ಕೂಡ ನಂಬರ್ಗಳನ್ನು ಕೊಟ್ಟಿದ್ದಾರೆ. ನೀವು ಎಲ್ಲಿಂದ ಬರಬೇಕು, ಹೇಗೆ ಹೋಗಬೇಕು, ಬಂದ ದಾರಿಯಲ್ಲೇ ನೀವು ಹೋಗುವಂತಿಲ್ಲ, ಅಲ್ಲಿ ಪೊಲೀಸರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಯಾಕೆ ಕೇಳಿದ್ರೆ, ಯಾವುದೇ ಕಾಲು ತುಳಿತ ಆಗಬಾರ್ದು ಅನ್ನೋ ವ್ಯವಸ್ಥೆ. ಅಂದರೆ ಯಾಕಂದರೆ ಕೆಲವು ಕಡೆ ಅಖಾಡಗಳು ಇದ್ದಿರ್ತೇವಲ್ಲ, ಅಂದರೆ ಸಾಧುಗಳನ್ನು ನೋಡಲಿಕ್ಕೆ ಹೋಗುವಂಥರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಬಂದ ದಾರಿಲೇ ಹೋಗುವಂತಿಲ್ಲ. ಸ್ನೇಹಿತರೆ ನೋಡಿ, ನಂಬರ್ಗಳನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ. ಈ ಥರ ನಂಬರ್ಗಳು ಇರ್ತವೆ. ಸೊ ನೀವು ಸಪೋಸ್ ಮಿಸ್ ಆದರೆ ಇಂತಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ನೀವು ಫೋನ್ ಮುಖಾಂತರ ತಿಳಿಸ್ಬೋದು, ಅಥವಾ ಅಲ್ಲಿ ಫೌಂಡ್ ಆ್ಯಂಡ್ ಲಾಸ್ಟ್ ಅಂತ ಇರ್ತಾರೆ, ಪೊಲೀಸ್ಗೆ ನೀವು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಮಾತಾಡ್ಬೋದು, ಮೈಕೋದಲ್ಲಿ ಮಾತಾಡ್ಬೋದು. ಯಾಕಂದರೆ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ನಡಿಬೇಕು ಸ್ನೇಹಿತರೆ, ಕಿಲೋಮೀಟರ್ ಗಟ್ಟಲೆ ನಡಿಬೇಕು. ಸೊ ನದಿಯ 2 ದಡಗಳಲ್ಲಿ ಬೇರೆ ಬೇರೆ ಅಖಾಡಗಳು ಇರ್ತವೆ, ಮಹಾಂತರ ದೇವಾಲಯಗಳು ಇರ್ತವೆ ಇಲ್ಲಿ. ಈಗ ನೋಡ್ತಾ ಇದ್ದೀರಲ್ಲ, ಆದಷ್ಟು ತಪ್ಪಿಸಿಕೊಳ್ಳದೆ ಇರಲಿಕ್ಕೆ ನೀವು ಪ್ರಯತ್ನ ಮಾಡಿ. ಗಂಗೆಯ ಮಣ್ಣನ್ನು ಒಮ್ಮೆ ನಾನು ಹಣೆಗೆ ಹಚ್ಕೊಂಡೆ. ಪವಿತ್ರ ಗಂಗೆ ಅಲ್ವಾ, ನಮ್ಮ ಮನಸ್ಸು ಪವಿತ್ರ ಇದ್ರೆ ಆಯಿತು. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ರಶ್ ಇರುವಂಥದ್ದಲ್ಲಿ ತಪ್ಪಿಸ್ಕೊಳ್ಬೇಡಿ. ತಪ್ಪಿಸ್ಕೊಂಡು ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ. ಸೊ ಏನೆಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿದೆ. ಸೂರ್ಯ ಉದಯ ಆಯಿತು, ಬಾಲ ಭಾಸ್ಕರ ಬಂದಾಯಿತು. ನೋಡಿ, ಅವನಿಗೊಂದು ನಮಸ್ಕಾರ ಮಾಡ್ತಾ ಈಗ ಸ್ನೇಹಿತರೆ, ಈಗ ನಾವು ತುಂಬ ಹತ್ತಿರ ಬಂದಿದ್ದೇವೆ. ಈಗ ನದಿಯ ಪಕ್ಕದಲ್ಲೇ ಇದ್ದೇವೆ, ತ್ರಿವೇಣಿ ಸಂಗಮದ ಪಕ್ಕದಲ್ಲಿ. ಇದು ತುಂಬ ಜನ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ಇಲ್ಲಿ ಮಹಾಕುಂಭದಲ್ಲಿ ಪಾಲ್ಗೊಂಡು ಈ ಸ್ನಾನ ಅಂದರೆ ಶಾಹಿ ಸ್ನಾನ ಮಾಡಿದರೆ ಮರು ಜನ್ಮ ಇರೋಲ್ಲ ಅಂತೆ ಸ್ನೇಹಿತರೆ. ಹಾಗಾಗಿ ಮೋಕ್ಷ ಸಿದ್ಧಿಸುತ್ತೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ. ಈಗ ನಾವು ಸುಮಾರು ಒಂದು 2-2.5 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ಒಳಗೆ. ಸೊ ಈಗ ಆಲ್ರೆಡಿ ಹತ್ತಿರದಲ್ಲಿದ್ದೇವೆ. ನೋಡಿ, ಸಂಗಮವನ್ನು ನೋಡ್ತಾ ಇದ್ದೀರಲ್ಲ. ಇಲ್ಲಿ ನೀರನ್ನು ತೊಗೊಂಡೋಗ್ಲಿಕ್ಕೆ ಕ್ಯಾನ್ಗಳ ವ್ಯವಸ್ಥೆ ಕೂಡ ಎಲ್ಲ ಇದ್ದಿರುತ್ತೆ, ಬೇಕಾದರೆ ತೊಗೊಂಡು ಹೋಗ್ಬೋದು ಅಥವಾ ಮನೆಯಿಂದ ಕೂಡ ತರ್ಬೋದು. ದೂರದಲ್ಲಿ ನೋಡ್ತಾ ಇದ್ದೀರಾ, ಸೂರ್ಯನಿಗೆ ಒಂದು ನಮಸ್ಕಾರ ಮಾಡ್ತಾ ಈಗ ಶಾಹಿ ಸ್ನಾನಕ್ಕೆ ರೆಡಿ ಆಗುವ. ಅದಕ್ಕೂ ಮೊದಲು ಈಗ ದೂರದಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬೋಟಿನ ವ್ಯವಸ್ಥೆ ಕೂಡ ಇದೆ. ಬೋಟ್ ಯಾಕೆ ಕೇಳಿದ್ರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಕೂಡ ಚಾರ್ಜಸ್ ಇದೆ. ಪರ್ ಹೆಡ್ 1000 ರುಪೀಸ್ ಅಂತ ಇದೆ. ಬಟ್ ಈಗ ಹೇಗಿದೆಯೋ ಗೊತ್ತಿಲ್ಲ. ಸೊ ಈಗ ಗಂಟೆ 6 ಗಂಟೆ ಆಗಿದೆ ನಮಗೀಗ. ಈ ಒಂದು ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ಶಾಹಿ ಸ್ನಾನ, ಮರುಜನ್ಮ ಇರಲ್ಲ, ಮೋಕ್ಷ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ. ಹೀಗಾಗಿ ಕೋಟ್ಯಾಂತರ ಭಕ್ತರು, ನಂಬಿಕೆ ಉಳ್ಳವರು ಜಗತ್ತಿನ ಎಲ್ಲೆಡೆಯಿಂದ ಇಲ್ಲಿಗೆ ಬಂದು ಸೇರ್ತಾರೆ. ಇದನ್ನು ನಾವು ಇನ್ನೊಂದು ದೃಷ್ಟಿಯಿಂದ ನೋಡೋದಿದ್ರೆ, ಭಾರತಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಸಮಾರಂಭವನ್ನು ಆಯೋಜಿಸುವ ಶಕ್ತಿ ಇದೆ ಮತ್ತು ಇದು ಬಹುತೇಕವಾಗಿ ಶಾಂತಿಯುತವಾಗಿ ಮುಗಿದು ಹೋಗುತ್ತೆ. ಸ್ನೇಹಿತರೆ ಗಮನಿಸಿ, ದಿನಕ್ಕೆ 2.5 ಕೋಟಿಯಷ್ಟು ಜನ ಸೇರ್ತಾರೆ. ಒಂದೊಂದು ದಿನ ಇನ್ನೂ ಜಾಸ್ತಿನೇ. ಇಷ್ಟು ದೊಡ್ಡ ಮಟ್ಟದ ಜನಸಂಖ್ಯೆ ನಿಯಂತ್ರಣಕ್ಕೆ ಕೇವಲ 40,000 ಪೊಲೀಸರು ಮಾತ್ರ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಹೇಳುವುದು ಭಾರತೀಯ ಪರಂಪರೆ ಶಾಂತಿ ಪ್ರಿಯ ರಾಷ್ಟ್ರ, ಇದು ಆಧ್ಯಾತ್ಮಿಕತೆಯ ನಗರ. ನಮಸ್ಕಾರ. ಪವಿತ್ರ ಶಾಹಿ ಸ್ನಾನಕ್ಕೆ ಈಗ ಹೋಗ್ತಾ ಇದ್ದೀನಿ. ತ್ರಿವೇಣಿ ಸಂಗಮ ಇದು, ಗಂಗಾ, ಯಮುನಾ ಮತ್ತು ಸರಸ್ವತಿಯ ಸಂಗಮ ಇದು. ಅದನ್ನ ಪವಿತ್ರ ಶಾಹಿ ಸ್ನಾನಕ್ಕೆ ನಾನು ಹೋಗ್ತಾ ಇದ್ದೇನೆ. ನಮ್ಮ ಪುಣ್ಯ 144 ವರ್ಷಗಳ ನಂತರ ಬಂದಿರುವಂಥ ಮಹಾಕುಂಭ ಮೇಳದಲ್ಲಿ ನಡೀತಿರುವಂಥ ಒಂದು ಪರಮ ಪವಿತ್ರ ಈ ಪವಿತ್ರ ಪ್ರಯಾಗ ರಾಜ್ಯದಲ್ಲಿ ಮಾಡ್ತಾರೆ. ಬನ್ನಿ, ನಾನು ಹೋಗ್ತಾ ಇದ್ದೀನಿ. ಹರ ಹರ ಭೋಲೆನಾಥ್, ಜೈ ಮಹಾಕಾಲ್.
ರಿಯಲಿ ಐ ಆಮ್ ಬ್ಲೆಸ್ಡ್ ಸ್ನೇಹಿತರೆ, ರಿಯಲಿ ಐ ಆಮ್ ಬ್ಲೆಸ್ಡ್ ಬಿಕಾಸ್ ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಲ್ಲಿ ನಮಗೆ ಬಂದಿರೋದೇ ಒಂದು ಅದೃಷ್ಟ. ಅಂಥ ಒಂದು ದಿನ ಅಂದರೆ ಜನವರಿ 22 ಶ್ರೀರಾಮ ಬಾಲ ಶ್ರೀರಾಮನ ಪ್ರತಿಷ್ಠಾಪನೆ ದಿನದಲ್ಲಿ ನನಗೆ ಅಲ್ಲಿ ಹತ್ತಿರದಲ್ಲೇ ಇರುವ ತ್ರಿವೇಣಿ ಸಂಗಮದಲ್ಲಿ ಒಂದು ಸ್ನಾನ ಮಾಡುವಂಥ ಒಂದು ಅವಕಾಶ, ನಾನು ಭಗವಂತ ನನಗೆ ಖಂಡಿತ ಅವಕಾಶ ಕೊಟ್ಟಿದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಇರಬೇಕು. ನೋಡಿ, ವಯಸ್ಸಾದರೂ ಆಗಲ್ಲ ಆಗಲ್ಲ ಅಂತಾರೆ. ಇವರು ನೋಡಿ, ಅವ್ರನ್ನ ಕರ್ಕೊಂಡು ಹೋದೆ ನಾನು. 70 ವರ್ಷ ಅವರಿಗೆ 70 ವರ್ಷ. ಅವರನ್ನು ಸಹ 5 ಸಲ ಮುಳುಗಿಸಿದೆ ನಾನು. ಪಾಪ ಅವರು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಆದರೆ ಹಗ್ಗ ಹಿಡ್ಕೊಂಡು ಬಂದರು. ಅವರು ಕೈ ಹಿಡಿದು ಕರ್ಕೊಂಡು ಹೋದೆ. ನಾನು ಸಹ ತುಂಬ ಆಸಕ್ತಿಯಿಂದ ಬಂದರು. ಪಾಪ ಮಂಗಳೂರಿನವರೇ, ಸುಧಾ ಬಾಳಿಗ ಅಂತೇಳಿ, ಸುಧಾಮಾಯಿ ತುಂಬ ಖುಷಿ ಆಯಿತು ನೋಡಿ, ನಿಮ್ಮ ಇಷ್ಟು ಏಜ್ ಆದರೂ ಬಂದಿದ್ದೀರಲ್ಲ. ಎಸ್ ಸ್ನೇಹಿತರೆ, ಇಲ್ಲಿ ಶಾಹಿ ಸ್ನಾನಕ್ಕೆ ಕಲ್ಪನೆಗೂ ಮೀರಿದ ಜನಸಂದಣಿ ಇರ್ತದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಹಾಗಾಗಿ ನೀವು ಬೆಲೆ ಬಾಳುವ ವಸ್ತುಗಳನ್ನಾಗಲಿ, ಅಂದರೆ ಒಡವೆಗಳು, ವಾಚನ್ನು ಏನೂ ಹಾಕೊಂಬರ್ಬೇಡಿ. ಹೇಳಿದ್ನಲ್ಲ, ಮೊಬೈಲ್ ಒಂದು ತನ್ನಿ. ಗುಂಪಲ್ಲಿದ್ದರೆ ಒಬ್ಬರು ಸ್ನಾನಕ್ಕೆ ಹೋದಾಗ ಒಬ್ಬರು ಫೋಟೋಗಳನ್ನ ವಿಡಿಯೋವನ್ನು ಮಾಡ್ಬೋದು. ಯಾಕೆಂದರೆ ಗೋಲ್ಡ್ಗಳು ತೆಗಿತಾರೆ ಅಂತ ಅರ್ಥ ಅಲ್ಲ. ಅಲ್ಲಿ ಜನರ ದೂಕುವಾಗ ಅಥವಾ ಬ್ರೇಸ್ಲೆಟ್ಗಳು ಅಥವಾ ಕಿವಿದೋ ಅದು ಇದು ಬಿದ್ದು ಹೋಗುವ ಚಾನ್ಸ್ ಇರುತ್ತೆ. ಅದು ಮತ್ತೆ ಬಿದ್ದರೆ ಸಿಗ್ತದೆ ಅನ್ನೋದಂತೂ ಗ್ಯಾರಂಟಿ ಇಲ್ಲವೇ ಇಲ್ಲ. ಹಾಗಾಗಿ ಇಂಥ ಜಾಗದಲ್ಲಿ ಆದಷ್ಟು ಕೇರ್ಫುಲ್ ಆಗಿರೋದು ಬೆಟರ್. ಮತ್ತೆ ಕೆಲವು ಕಡೆ ಹೋದರೆ ನಿಮಗೆ ಕೇವಲ ಸಾಧುಗಳಿಗೆ ಅಂದರೆ ಮಹಾಂತರಿಗೆ ಮಾತ್ರ ಸ್ನಾನ ಮಾಡುವ ಕಡೆ ಇರ್ತದೆ, ಆ ಕಡೆ ಹೋಗಲೇಬೇಡಿ. ಸಂಗಮ ಎಲ್ಲಿ ಜಾಗ ಇರ್ತದೆ ನೋಡಿ, ಅಲ್ಲಿಯೇ ಹೋಗಿ ಸ್ನಾನ ಮಾಡೋದು ಬೆಟರ್. ನಿಮ್ಮ ಜೀವನದಲ್ಲೂ ಇಂಥ ಅವಕಾಶ ಸಿಕ್ಕಿದ್ರೆ ಕಳ್ಕೊಬೇಡಿ ಸ್ನೇಹಿತರೆ, ದಯವಿಟ್ಟು ಹೋಗಿ. ನಿಮಗೂ ಒಂದು ಸಿಗಲಿ ಅಂತ ಆ ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತೇನೆ. ಮತ್ತೆ ಇಲ್ಲಿ ಸ್ನಾನ ಮಾಡುವಾಗ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತ ಯಾವುದೇ ಭಾವನೆಗಳನ್ನು ಇಟ್ಕೋಬೇಡಿ. ಯಾರೂ ಅದನ್ನು ಮಾಡೋದಿಲ್ಲ ಸಹ, ಯಾರೂ ಸಹ ಮಾಡೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಕಲ್ಮಶವನ್ನು ಇಟ್ಕೊಳ್ಳದೆ ಸ್ನಾನ ಮಾಡಿ, ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ. ಜೀವನದಲ್ಲಿ ಪುನಃ ಸಿಗೋದಿಲ್ಲ. ಮತ್ತು ಇಲ್ಲಿ ಸ್ನಾನ ಮಾಡಿ ಆದಮೇಲೆ ಬಟ್ಟೆಯೆಲ್ಲ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮುಂದೆ ತೋರಿಸ್ತೇನೆ ನಾನು, ಖಂಡಿತ ಇದೆ. ಮತ್ತು ನೀವು ಅಲ್ಲೇ ಮಾಡಬೇಕಲ್ಲ. ನನಗಂತೂ ಪಾಪ ಸುಧಾಮಾಯಿ ಅಂತ ಹೇಳಿದ್ರಲ್ಲ, ಒಂದು ದೊಡ್ಡ ಸೀರೆಯನ್ನು ರೌಂಡ್ ಅಂತ ಮಾಡಿದರು, ಅಲ್ಲೇ ನಾನು ಬಟ್ಟೆದಿಂದ ಚೇಂಜ್ ಮಾಡಿದೆ. ಆ ಥರ ಭಾವನೆ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಎಲ್ಲದಕ್ಕೂ ಹೊಂದಿಕೊಂಡು ಹೋಗಬೇಕಾದ್ದು ಅದು ಜೀವನ ಅಂತ ಅನಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಈ ವಿಡಿಯೋ ಎಡಿಟಿಂಗ್ ಮಾಡೋ ಹೊತ್ತಿಗೆ ನಾನು ಊರಿಗೆ ಬಂದಿದ್ದೇನೆ. ಯಾಕೆಂದರೆ ಅಲ್ಲಿ ಯಾವುದೇ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗೋಲ್ಲ. ಸೊ ಅಂಥ ಪವಿತ್ರ ಸ್ನಾನವನ್ನು ಮುಗಿಸಿ ಪುಣ್ಯವನ್ನು ಸಂಪಾದಿಸಿದ್ದೀನಿ ಅನ್ನೋ ಭ್ರಮೆಯಲ್ಲಿ ನಾನು ಊರಿಗೆ ಬಂದಿದ್ದೇನೆ. ಪ್ರತಿದಿನ ಪೇಪರ್ನಲ್ಲಿ, ನ್ಯೂಸಲ್ಲಿ ನೋಡುವಾಗ ಇನ್ನು ಜೀವನ ಪೂರ್ತಿ ನನಗೆ ಈ ಜನವರಿ 22 ಖಂಡಿತ ನೆನಪಿನಲ್ಲಿ ಇದ್ದೇ ಇರುತ್ತೆ, ಯಾವತ್ತೂ ಮರೆಯಲ್ಲ ಸ್ನೇಹಿತರೆ. ಈ ಒಂದು ಸಂದರ್ಭಕ್ಕೆ ಭಗವಂತನೇ ನನಗೆ ಸ್ನೇಹಿತರೆ, ಸ್ನಾನವನ್ನು ಮುಗಿಸಿದಾಗ ನಿಮಗೆ ಅಲ್ಲಿ ಒಂದು ತಾಸು ಟೈಮ್ ಬೇಕಾಗುತ್ತೆ, ನಡಿಲಿಕ್ಕೆ ಟೈಮ್ ಬೇಕಂತ ಹೇಳಿದ್ನಲ್ಲ. ಇದೆಲ್ಲ ಮುಗಿದಾಗ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಎಲ್ಲಿ ಅಂತ ಕೇಳಿದರು ನನಗೆ, ಸುಮಾರು ಜನ ಕೇಳಿದರು. ನೋಡಿ, ಈ ಒಂದು ಸಣ್ಣ ಟೆಂಟ್ ಥರನೇ ಇದೆ. ಟೆಂಟ್ ಅಲ್ಲ, ಒಂದು ರೂಮ್ ಥರ ಇದೆಯಲ್ಲ, ಅಲ್ಲಿ ಇದು ಟಾಯ್ಲೆಟ್ ಎಲ್ಲ. ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಇದು ಟಾಯ್ಲೆಟ್ ಬೇರೆ, ಇದು ಬೇರೆ. ಸ್ನೇಹಿತರೆ ಗಮನಿಸಿ, ನೀವು ಪರ್ಟಿಕ್ಯುಲರ್ ಆಗಿ ನನಗೆ ಫೋನ್ ಮಾಡಿ ಕೇಳಿದ್ರು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆಲ್ಲ, ಖಂಡಿತ ಅವಕಾಶ ಇದೆ. ಓಕೆನಾ? ಈಗ ನಾವು ಇದಾದ್ಮೇಲೆ ಸ್ವಲ್ಪ ಹಸಿವಾದಾಗ ಆಗ್ತದೆ, ನಾವು ಅಲ್ಲಿ ಬರುವಂತ ಇದ್ದಂಥ ಅಂಗಡಿಗಳಲ್ಲಿ ಏನಾದರೂ ತಿನ್ನುವಂಥದ್ದು ಇರ್ತದೆ. ಈಗ ನಾವು ಆಮೇಲೆ ಇನ್ನೊಂದು ವಿಷಯ ಹೇಳಿಕ್ಕೆ, ಮತ್ತೆ ಅಲ್ಲಿ ನದಿ ಮಧ್ಯದಲ್ಲಿ ಹೋಗ್ಲಿಕ್ಕೆ ಅಂದರೆ ಬೋಟಿನ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಚಾರ್ಜಸ್ 1000 ರೂಪೀಸ್ ಪರ್ ಹೆಡ್ ಹೇಳ್ತಾರೆ. ಅಂದರೆ ಕೆಲವು ದಿನ ಚೇಂಜ್ ಆಗ್ಬೋದು, ಈಗ ಅಷ್ಟಿರ್ಲಿಕ್ಕಿಲ್ಲ, ಇನ್ನೂ ಹೆಚ್ಚಾಗಿರ್ಬೋದು. ಸೊ ಅಲ್ಲಿ ಮಧ್ಯದಲ್ಲಿ ಹೋಗದೆ ತೀರ್ಥವನ್ನು ತೆಗೆದುಕೊಂಡು ಬನ್ನಿ. ನಾಗಸಾಧು ಹೇಳಬಾರ್ದು, ಮಹಂತರು ಅಥವಾ ಮಹಾತ್ಮರು ಅಂತ ಹೇಳ್ಬೇಕಂತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಧ್ಯದಲ್ಲಿ ರೋಡು,
ಆಚೆ ನದಿ, ಇಲ್ಲಿ ನದಿ ಎಲ್ಲವೂ ನೋಡ್ತಿದ್ದೀರಲ್ಲ, ಅಲ್ಲಿ ಹೋಗ್ತಾ ಇರೋದು ಆಚೆ ಇದೆಯಲ್ಲ ಅಲ್ಲಿ ಬರ್ತಾ ಇರೋದು. ಬ್ರಿಡ್ಜ್ಗಳ ಬಗ್ಗೆ ಆಗಲೇ ಹೇಳಿದೆ ನಾನು, ಒಂದು ಕಡೆ ಹೋಗ್ಲಿಕ್ಕಿರ್ತದೆ, ಒಂದು ಕಡೆ ಬರ್ಲಿಕ್ಕಿರ್ತದೆ. ನೋಡಿ, ಇವೆಲ್ಲ ತಾತ್ಕಾಲಿಕ ಬ್ರಿಡ್ಜ್ಗಳು ಸ್ನೇಹಿತರೆ. ಇದು ಮಳೆಗಾಲದಲ್ಲಿ ಯಾವುದೂ ಇರೋದಿಲ್ಲ. ಮಾಡಿದ್ದು ನೋಡಿ ಹೇಗೆ ತಯಾರಿ ಮಾಡಿದ್ದಾರೆ ಅಂತ ನಮ್ಮ ಯೋಗಿ. ನಡಿಬೇಕು ನೋಡಿ, ತುಂಬ ನಡ್ತಿದ್ದೀವಿ ಇಲ್ಲಿ. ನಡಿಬೇಕು ನಡಿಬೇಕು ನಡಿಬೇಕು. ಯಾವುದೇ ವೆಹಿಕಲ್ ಹೋಗಲ್ಲ ನಮಗೆ. ಮುಖ್ಯವಾಗಿ ಮಹಾಂತರನ್ನು ನೋಡ್ಲಿಕ್ಕೆ ನಡಿಬೇಕು. ನಾವು ಕೂಡ ಒಬ್ಬರನ್ನ ಭೇಟಿಯಾದ್ವಿ, ಅವರ ಆಶೀರ್ವಾದನ ತಗೊಂಡ್ವಿ. व्हाइट लाइन, दान सरोवर, कोटेश्वर, माता ना मठ, आना आना। एक व्यवहारिक ಇಲ್ಲಿ ಫುಲ್ ಸಾಧುಗಳ ಅಕಾಡೆಮಿ. ಎಸ್ ಸ್ನೇಹಿತರೆ, ಹೆಚ್ಚಿನ ಜನ ಬರೋದೇ ಕುಂಭಮೇಳಕ್ಕೆ ಹೋಗೋದೇ ಈ ಮಹಾಂತರನ್ನ, ನಾಗ ಸಾಧುಗಳನ್ನ, ಅಘೋರಿಗಳನ್ನ ನೋಡಲು. ಇವರು ಎಲ್ಲಿದ್ದಾರೆ, ಎಲ್ಲಿ ಉಳ್ಕೊಂಡಿದ್ದಾರೆ, ಅವರ ಅಖಾಡಗಳು ಎಲ್ಲಿದೆ ಅಂತ ಮೊದಲೇ ಗೊತ್ತು ಮಾಡ್ಕೋಬೇಕು. ಇನ್ನು ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಈಗಂತೂ ಯೂಟ್ಯೂಬರ್ಸ್, ಮೀಡಿಯಾದವರು ತುಂಬಾ ಇರ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ನುಗ್ಗಲು ಇರುತ್ತೆ, ತುಂಬಾ ಜನ ಇರ್ತಾರೆ ಅಂತ ಹೇಳಿದ್ನಲ್ಲ. ಅಂದ್ರೆ ಅವರಿಗೆ, ಸಾಧುಗಳಿಗೆ ಕಿರಿಕಿರಿ ಆಗ್ಬೋದು, ಅವರು ರೇಗ್ಬೋದು, ಅಥವಾ ಬೈಬೋದು, ಅಥವಾ ಏನಾದ್ರು ಕೊಡಿ ಅಂತ ಕೇಳ್ಬೋದು. ಅದಕ್ಕೆಲ್ಲ ನೀವು ಮೆಂಟಲಿ ಸಿದ್ಧರಾಗಿ ಹೋಗಬೇಕು. ಯಾರಾದರೂ ಅಲ್ಲಿ ಕಿರಿಕಿರಿ ಮಾಡಿದ್ರೆ ಅದನ್ನು ವಿಶೇಷವಾಗಿ ತಗೋಬೇಡಿ ಸ್ನೇಹಿತರೆ. ಅವರು ಮಹಾಂತರವರು, ಮಹಾತ್ಮರು ಅನ್ನೋ ವಿಷಯವನ್ನು ನೆನ್ಪಿಟ್ಕೊಳ್ಳಿ. ಬನ್ನಿ, ಈಗೆಲ್ಲ ಕೆಲವು ಸಾಧುಗಳು, ಸಂತರುಗಳನ್ನು, ಮಹಾತ್ಮರುಗಳನ್ನು ಜಸ್ಟ್ ನೋಡಿ ಬರುವ. ನೀವು ಹೋದಾಗಲೂ ಕೂಡ ಇವರ ಆಶೀರ್ವಾದವನ್ನು ಖಂಡಿತ ತೆಗೆದುಕೊಂಡು ಬನ್ನಿ. ಮತ್ತೆ ಎಲ್ಲ ಮಹಂತರುಗಳನ್ನ, ಸಾಧುಗಳನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಒಬ್ಬರನ್ನ ಅಥವಾ ಒಂದು ಲೈನಲ್ಲಿ ಇರ್ತಾರೆ, ಅವರನ್ನ ನೀವು ಭೇಟಿ ಮಾಡಿ ಬರ್ಬೋದು, ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರಬಹುದು. ಓಕೆ, ನಾನು ಕೂಡ ನನಗೆ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇವರು 124 ವರ್ಷದಲ್ಲಿ ಶಿವಕುಮಾರ್ ಅಂತ ಹೇಳಿ ನನಗೆ ಭೇಟಿ ಆಗ್ಲಿಕ್ಕೆ ತುಂಬಾ ಆಸೆ ಇತ್ತು, ಆದ್ರೆ ಆಗ್ಲೇ ಇಲ್ಲ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು, ಕುಂಭಮೇಳದಲ್ಲಿ ಅಂದ್ರೆ ನಡೆಯೋದನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಲ್ಲಿ ಹೋದ್ರೂ ಸುತ್ತು ಬಳಸಿ ಬರ್ಲೇಬೇಕಾಗುತ್ತೆ, ನಡಿಲೇಬೇಕಾಗುತ್ತದೆ. ನೀವು ಏನಾದ್ರೂ ನೋಡ್ಬೇಕು, ಮಾಡ್ಬೇಕಂದ್ರೆ ನಡಿಬೇಕು, ಕಿಲೋಮೀಟರ್ ಗಟ್ಟಲೆ ನಡಿಬೇಕು. ಯಾಕಂದ್ರೆ ಎಲ್ಲವನ್ನ ಕಣ್ತುಂಬಿಕೊಳ್ಳಬೇಕೆಂಬ ಬಯಕೆ ನಿಮ್ಮಲ್ಲಿದ್ರೆ ಸ್ವಲ್ಪ ನಡೆಯೋದು ಬೇಕು. ಇದೆಲ್ಲಕ್ಕೆ ಕಾರಣರಾದವರು ನಮ್ಮ ಯೋಗಿಜಿ ಮತ್ತು ಮೋದಿಜಿಯವರ ಶ್ರಮ ನಿಜಕ್ಕೂ ಮೆಚ್ಚುವಂತದೆ. ಭಾರತ ಕಂಡ ಒಂದು ಅಪ್ರತಿಮ ಪ್ರಧಾನಿ ಹಾಗೂ ಯೋಗಿಜಿ, ಇವರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಸ್ನೇಹಿತರೆ ಈಗ ಬನ್ನಿ ಒಂದು ಕೊನೆಯದಾಗಿ ಒಂದು ಕನ್ಕ್ಲೂಷನ್ಗೆ ಬರುವ. ಸ್ನೇಹಿತರೆ, ಭಾರತ ಇತಿಹಾಸವನ್ನ ಗಮನಿಸಿದ್ರೆ ಅದು ಧಾರ್ಮಿಕತೆ ಮತ್ತು ಆರ್ಥಿಕತೆ ಎರಡಕ್ಕೂ ಸದಾ ಒಂದರ ಹಿಂದೆ ಒಂದು ಕೈ ಹಿಡಿದುಕೊಂಡು ಹೊರಟಿದೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಧಾರ್ಮಿಕತೆ, ಧರ್ಮ ಅಂತ ಹೀಗೆ ಅಂತ ತಿಳ್ಕೊಳ್ಳಾಗಿಲ್ಲ, ಅದು ಆರ್ಥಿಕತೆಗೆ ಕೂಡ ಚೈತನ್ಯ ನೀಡುವಂಥದ್ದು. ಸ್ನೇಹಿತರೆ, ಜಗತ್ತಿನ ಒಂದಲ್ಲ ಎರಡಲ್ಲ 106 ದೇಶಗಳ ಒಂದು ವರ್ಷದ ಪ್ರತ್ಯೇಕ ಪೂರ್ಣ ಪ್ರಮಾಣದ ವಹಿವಾಟಿನ ಮೊತ್ತ ಭಾರತದ, ನೋಡಿ, ಇದು ಒಂದು ಧಾರ್ಮಿಕ ಕಾರ್ಯಕ್ರಮ ಕೇವಲ 45 ದಿನಗಳಲ್ಲಿ ಸಾಧಿಸಿಬಿಟ್ಟಿದೆ. ಅಂದ್ರೆ ನಮ್ಮ ಭಾರತ ಅದೆಷ್ಟು ಬಲಿಷ್ಠ ರಾಷ್ಟ್ರ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ ಸ್ನೇಹಿತರೆ. ನಮ್ಮಲ್ಲಿರುವ ಒಂದಿಷ್ಟು ಋಣಾತ್ಮಕ ಅಂಶಗಳು, ನೆಗೆಟಿವ್ ಥಿಂಕ್ಗಳನ್ನು ತಿದ್ದಿಕೊಂಡ್ರೆ ಮಾತ್ರ ಭಾರತ ಮರಳಿ ವಿಶ್ವ ಗುರು ಆಗೋದ್ರಲ್ಲಿ ಸಂಶಯವೇನೇ ಇಲ್ಲ ಸ್ನೇಹಿತರೆ. ಅದಕ್ಕೂ ಮುನ್ನ ನಾವು ಮಾಡಬೇಕು, ನಮ್ಮದು ಸಾತ್ವಿಕ ದೇಶ ಅಂತ ನಮ್ಮಲ್ಲಿ ಹೆಮ್ಮೆ ಇಟ್ಟು ನಾವು ಆ ಕೆಲಸವನ್ನು ಮಾಡಬೇಕಾಗತ್ತೆ. ನಾವು ನಮ್ಮ ದೇಶ, ನಮ್ಮ ಧರ್ಮ ಅಂತ ಅದನ್ನು ಕಾಪಾಡಿಕೊಂಡು ಬರೋದು ನಮ್ಮ ಕೈಯಲ್ಲೇ ಇದೆ. ಜಗತ್ತಿನಲ್ಲಿರುವ 197 ದೇಶಗಳಲ್ಲಿ ನಾವು 106 ದೇಶಕ್ಕಿಂತ ಉತ್ತಮವಾಗಿದ್ದೇವೆ. ಗೊತ್ತಾ ನಿಮಗೆ? ನಮಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ನಮ್ಮದು ಜಗತ್ತಿನ ಅತಿ ಪುರಾತನ ಸಂಸ್ಕೃತಿ ಎನ್ನುವ ಹೆಮ್ಮೆ, ವಿಶ್ವಾಸ, ನಂಬಿಕೆ ನಮ್ಮಲ್ಲಿ ಹೆಚ್ಚು ಬೇರೂರಬೇಕು. ಅದಕ್ಕೆ ಹೇಳಿದೆ, ನಾವು ಮಾಡಬೇಕು ಅನ್ನೋದು ಭಾವನೆ ಇರಬೇಕು. ಆಗ ವಿಶ್ವದ ನಂಬರ್ 1 ಆರ್ಥಿಕತೆಯ ದೇಶವಾಗಿ ಭಾರತ ಹೊಮ್ಮೋದ್ರಲ್ಲಿ ಯಾವ ಸಂಶಯವಿಲ್ಲ, ಅತಿಶಯೋಕ್ತಿ ಕೂಡ ಇರೋದಿಲ್ಲ ಸ್ನೇಹಿತರೆ. ನೀವೇನು ಹೇಳ್ತೀರಾ? ಅದಕ್ಕೆಲ್ಲದಕ್ಕೂ ಒಂದೊಂದು ಕಮೆಂಟ್ ಹಾಕಿ ಸ್ನೇಹಿತರೆ. ನಿಮ್ಮ ಲೈಕ್ ಕೂಡ ಅಷ್ಟೇ ಮುಖ್ಯ. ಸ್ನೇಹಿತರೆ, ಈಗ ನಾವು ಪ್ರಯಾಗ್ರಾಜ್ದಿಂದ ಲಕ್ನೋಗೆ ಹೊರಟಿದ್ದೀವಿ. ಹೇಗಾಯ್ತು, ಏನಾಯ್ತು, ನನ್ನ ಎಲ್ಲ ವಿಡಿಯೋವನ್ನ ನೋಡಿದಿರಲ್ಲ? ನೋಡದಿದ್ರೆ ಮತ್ತೊಮ್ಮೆ ನೋಡಿ ಸ್ನೇಹಿತರೆ. ಇವಿಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ನೀವು ಮಹಾ ಕುಂಭಮೇಳಕ್ಕೆ ಹೊರಟಿದ್ರೆ ಅಲ್ಲಲ್ಲಿ ದಿಕ್ಕು ಕಾಣದೆ ಓಡಾಡೋದು ತಪ್ಪುತ್ತೆ.
ಪ್ರಯಾಗರಾಜ ಕುಂಭಮೇಳ ಬಹಳ ಚೆನ್ನಾಗಿ ಆಯಿತು, ಬಹಳ ಬಹಳ ಚೆನ್ನಾಗಿ ಆಯಿತು. ನೀವು ಎಲ್ಲ ಇರುವಷ್ಟು ದಿನ ಅಂದರೆ ಮಿನಿಮಮ್ ನಮಗೆ ಒಂದು 2-3 ದಿನ ಆದರೂ ಬೇಕು. ಫುಲ್ ನೋಡುವಷ್ಟು ಸಾಧ್ಯನೇ ಇಲ್ಲ, ಎಲ್ಲದೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಇರುವಷ್ಟು ಸಮಯದಲ್ಲಿ ಕುಂಭದ ಆದಷ್ಟು ಅಂಶಗಳನ್ನು ಕಾಣಲು ಮತ್ತು ಅದು ಅನುಭವಿಸಲು ಸಾಧ್ಯ ಆಗುತ್ತೆ. ಬದುಕು ಬದಲಿಸುವ, ಜಗತ್ತು ಹೀಗೂ ಇದೆಯೇ ಅಂತ ಅನ್ನಿಸುವಂತೆ ಮಾಡುವ ಈ ಮಹಾ ಕುಂಭಮೇಳವನ್ನು ವರ್ಣಿಸಲು ನಿಜವಾಗೂ ಪದಗಳೇ ಸಾಕಾಗೋಲ್ಲ. ನೋಡಿ ಇಲ್ಲಿ ಸ್ಪೆಷಲ್ ಲಖನೌದ ಸ್ಪೆಷಲ್ ಖೀರ್ ಐಸ್ ಕ್ರೀಮ್. ಇಂತಹ ಕುಂಭಮೇಳದ ಸಂಭ್ರಮದಲ್ಲಿ ನಿಮ್ಮನ್ನು ನೀವು ಅರಿತುಕೊಳ್ಳಿ, ನಿಮ್ಮನ್ನು ನೀವು ಕಂಡುಕೊಳ್ಳುವಂತಾಗಲಿ. ನೀವೇನಾದರೂ ಒಮ್ಮೆ ಕುಂಭಮೇಳಕ್ಕೆ ಹೋದರೆ ಬದುಕಿರುವಷ್ಟು ಕಾಲ ಮುಂದೆ ನಡೆಯುವ ಕುಂಭಮೇಳಕ್ಕೆ ಹೋಗುವ ಚಡಪಡಿಕೆ ಇದ್ದೇ ಇರುತ್ತದೆ. ಅಂದರೆ ಅಂಥ ಸೆಳೆತನೇ ಅಂಥದ್ದು ಸ್ನೇಹಿತರೆ. ನೀವು ಒಮ್ಮೆ ಹೋಗಿ ಬನ್ನಿ, ನಿಮಗೆ ಅವಕಾಶ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಈಗ ನಾವು ಲಖನೌದಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬರ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ಇಷ್ಟಿಷ್ಟು ಜನರು ನೋಡಿದ್ರಲ್ಲ, ಅವಿಷ್ಟು ಜನರು ಇದ್ದರು. ನನಗೆ ಫ್ಲೈಟಲ್ಲಿ ಏರ್ ಹೋಸ್ಟೆಸ್ ಇವಳು ತುಂಬ ಇಷ್ಟ ಆದಳು. ನಿಜವಾಗ ಅವರ ಸರ್ವಿಸ್ ಮೆಚ್ಚುವಂಥದ್ದು. ಫ್ರೆಂಡ್ಸ್, ಈಗ ನಾವು ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದೇವೆ. ಆ್ಯಂಡ್ ಒಂದು ಕೊನೆಯದಾಗಿ ಹೇಳಬೇಕಂದ್ರೆ, ನಾನು ಈ ಒಂದು ಪ್ರಯಾಣದಲ್ಲಿ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೆ ಮತ್ತು ವಿಶೇಷವಾಗಿ MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಂಗಳೂರು ಪುತ್ತೂರು ಮಮತಾ ಆ್ಯಂಡ್ ಮಾಧವಪ್ರಭು ನೇತ್ರಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಎ ಲಾಟ್. ಕೊನೆಯದಾಗಿ ಒಂದು ಮಾತು ಫ್ರೆಂಡ್ಸ್, ಈ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಕನಿಷ್ಠ ಒಂದು 4-5 ತಾಸು ಬೇಕೇ ಬೇಕು. ಈ ಎಲ್ಲ ಶ್ರಮ ಸಾರ್ಥಕ ಅನಿಸೋದು ನೀವು ಕೊಡೋ ಒಂದು ಲೈಕಿಂದ, ಮಾಡೋ ಕಮೆಂಟಿಂದ, ಹಾಗೆ ಒತ್ತು ಸಬ್ಸ್ಕ್ರೈಬಿಂದ. ಮಾಡ್ತಿರಲ್ಲ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಶೇಷ ವಿಭಿನ್ನ ವೈಚಾರಿಕತೆಯ ವಿಷಯ ವಸ್ತುವಿನೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಭದ್ರಂ ಶುಭಂ ಮಂಗಲಂ, ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಹೇಳಿ, ಹರ ಹರ ಮಹಾದೇವ್.